ನೋಡಿ ಫೋರ್ತ್ ಒನ್ ಏನ್ ಕೊಟ್ಟಿದ್ದಾರೆ, 4u² + 8u ಅಂತ ಕೊಟ್ಟಿದ್ದಾರೆ. ಏನಪ್ಪ ಇಷ್ಟು ಕೊಟ್ಟಿದ್ದಾರೆ, ಇಲ್ಲಿ ಏನು ಕಾನ್ಸ್ಟೆಂಟ್ ಕೊಟ್ಟಿಲ್ಲಲ್ಲ ಅಂತ ಅನ್ಕೊಂಡ್ರೆ ನಮ್ಗೆ ಸ್ಟ್ಯಾಂಡರ್ಡ್ ಫಾರ್ಮ್ ಏನಿದೆ, ax² + bx + c ಅಲ್ವಾ. ಇದು ಕಾನ್ಸ್ಟೆಂಟ್ ಫಾರ್ಮ್ = 0. ಇಲ್ಲಿ ಕಾನ್ಸ್ಟೆಂಟ್ ಏನು ಕೊಟ್ಟಿಲ್ಲ ಅಂದ್ರೆ ಸಿ ಪ್ಲೇಸ್ ಅಲ್ಲಿ 0 ಇರ್ಬೋದು ಅಲ್ವಾ, ಅದಕ್ಕೆ ಅವರು ಆಡ್ ಮಾಡಿದ್ರು ಕೂಡ ಸೇಮ್ ಇರತ್ತಂತ ಕೊಟ್ಟಿರ್ಲಿಕ್ಕಿಲ್ಲ. ಓಕೆ, ಈಗ ನಾವಿಲ್ಲಿ ಬರ್ಕೊಂಡ್ರೆ ಈಸಿ ಆಗುತ್ತೆ ನೋಡಿ. a = 4 ಇದೆ ಕೋಎಫಿಷಿಯಂಟ್ ಆಫ್ x², b = ಕೋಎಫಿಷಿಯಂಟ್ ಆಫ್ x ಏನಿದೆ 8 ಇದೆ, ಕಾನ್ಸ್ಟೆಂಟ್ 0 ಇದೆ. ಕೊಟ್ಟಿಲ್ಲ ಅಂದ್ರೆ ನಾವು 0 ಅಂತ ಅನ್ಕೋಬೇಕು. ಓಕೆ, ಈಗ ಫ್ಯಾಕ್ಟರೈಸ್ ಮಾಡೋಣ. ನೋಡಿ ಇಲ್ಲಿ ಏನ್ ಕಾಮನ್ ಇದೆ, 4 ಕಾಮನ್ ಇದೆ ಅಲ್ವಾ, ಯುನು ಕಾಮನ್ ಇದೆ. ಸೊ 4u ಹೊರಗಡೆ ತೆಗೆದ್ವಿ, ಇನ್ನೇನು ಉಳಿತು, 1u ಒಂದೇ ಉಳಿತು, ಪ್ಲಸ್ ಇಲ್ಲಿ 2 ಒಂದೇ ಉಳಿತು, u ಹೊರಗಡೆ ತೆಗೆದುಬಿಟ್ಟು ಅಷ್ಟೇ. ಈಗ 2 ಟರ್ಮ್ಸ್ ಆಯ್ತು. ಈಗ 4u = 0, u + 2 = 0. ಈಗ u = 0 ಅಪಾನ್ ಈ 4 ಈ ಕಡೆ ಕಳಿಸಿದ್ರೆ ಡಿವೈಡ್ ಆಯ್ತು. 0 ಡಿವೈಡೆಡ್ ಬೈ ಎನಿ ನಂಬರ್ = 0. ಸೊ u = 0 ಬಂತು. ಅಂದ್ರೆ ಆಲ್ಫಾ = 0. ಇಲ್ಲಿನೂ ಅಷ್ಟೇ, u = ಈ 2 ನ ಈ ಕಡೆ ಕಳಿಸಿದ್ರೆ -2 ಆಯ್ತು. ಸಾರಿ, -2 ಆಯ್ತು. ಬೀಟಾ = -2 ಅಲ್ವಾ. ಈಗ ವೆರಿಫೈ ಮಾಡೋಣ. ವೆರಿಫೈ ಮಾಡೋದಕ್ಕೆ ಏನ್ ಮಾಡ್ಬೇಕು, ಆಲ್ಫಾ + ಬೀಟಾ = -b/a ಅಲ್ವಾ, ಇದು ಫಾರ್ಮುಲಾ. ಸೊ ಆಲ್ಫಾ ಏನ್ ಬಂದಿದೆ, 0 ಬಂದಿದೆ. ಬೀಟಾ ಏನ್ ಬಂದಿದೆ, -2 ಬಂದಿದೆ. 0ಗೆ ಆಡ್ ಮಾಡಿದ್ರೆ ಸೇಮ್ ನಂಬರ್ ಬರುತ್ತೆ. ಸೊ ನಮ್ಗೆ LHS ಏನ್ ಬಂತು, -2 ಬಂತು. ಇಲ್ಲಿ ಏನ್ ಬರುತ್ತೆ ನೋಡೋಣ. ಮೈನಸ್ ಹಾಗೆ ಇಡೋಣ. ಬಿ ಪ್ಲೇಸ್ ಅಲ್ಲಿ ಏನಿದೆ, 8 ಇದೆ. ಎ ಪ್ಲೇಸ್ ಅಲ್ಲಿ 4 ಇದೆ. 4 1s 4 2s. ಸೊ ಏನ್ ಬಂತು, ಇಲ್ಲಿನೂ -2 ಬಂತು ಅಲ್ವಾ. ಇಲ್ಲಿನೂ -2, ಇಲ್ಲಿನೂ -2. ನಾವೇನ್ ಹೇಳ್ಬೋದು, LHS = RHS. ಅದೇ ರೀತಿ ಪ್ರಾಡಕ್ಟ್ ಮಾಡೋಣ. ಆಲ್ಫಾ ಇಂಟು ಬೀಟಾ = C/A ಫಾರ್ಮುಲಾ. ಆಲ್ಫಾ 0 ಇದೆ, ಬೀಟಾ -2 ಇದೆ. 0 ಮಲ್ಟಿಪ್ಲೈಡ್ ಬೈ ಎನಿ ನಂಬರ್ = 0. ಇಲ್ಲಿ ಕಾನ್ಸ್ಟೆಂಟ್ ಏನಿದೆ, 0 ಇದೆ. ಎ ಏನಿದೆ, 4 ಇದೆ. 0 ಡಿವೈಡೆಡ್ ಬೈ ಎನಿ ನಂಬರ್ = 0. ಸೊ ಇಲ್ಲಿ ಕೂಡ LHS = RHS. Thus verified. ಈ ಆಲ್ಫಾ ಬೀಟಾನು ಝೀರೋಸ್, ನಾವು ಫೈಂಡ್ ದ ಝೀರೋಸ್ ಅಂತ ಹೇಳಿದಾರಲ್ವಾ, ಝೀರೋಸ್ ಫೈಂಡ್ ಮಾಡಿದ್ವಿ, ವೆರಿಫೈ ಕೂಡ ಮಾಡಿದ್ವಿ. ಓಕೆ, ಈಗ ನೆಕ್ಸ್ಟ್ ಒನ್.